ಸಂತೋಷ. ನನ್ ಕೆಲಸ ಸಿಕ್ಬಿಡ್ತಾನ? ಸಿಕ್ಬಿಡ್ತು ಕೆಲಸ. ನೋಡು, ಕರ್ನಾಟಕ ಸ್ಟೀಲ್ ಫ್ಯಾಕ್ಟರಿಲಿ ಆರ್ಡರ್. ನಾಳೆನೆ ಬೆಂಗಳೂರಿಗೆ ಹೋಗ್ಬೇಕು. ಅಣ್ಣ, ಯಾಕಣ್ಣ ಮಂಕಾಗ್ಬಿಟ್ಟೆ? ನನಗ್ ಕೆಲಸ ಸಿಕ್ಕಿದ್ದು ನಿನಗ್ ಸಂತೋಷ ಆಗ್ಲಿಲ್ವಾ? ಶ್ರೀಧರ, ಹೇಳಿ ಕೇಳಿ ನಾವು ಮಣ್ಣಿನ ಮಕ್ಕಳು ಕಣೆಯ. 10 ಜನಕ್ಕೆ ಅನ್ನ ಹಾಕೋ ಕೈನ ತುತ್ತ ಅನ್ನಕ್ಕೆ ಚಾಚಬಾರದು. ಅಣ್ಣ, ನಾನೇನ್ ಮಾಡ್ಲಣ್ಣ? ಚಿಕ್ಕ ವಯಸ್ಸಿಂದ ಈ ಕೆಲಸ ಮಾಡೋ ಅಭ್ಯಾಸ ಇಲ್ವಲ್ಲ. ನೀನೇನು ಈ ಕೆಲಸ ಕಲಿಯೋದು ಕಾಲೇಜ್ಗೆ ಹೋಗ್ಬೇಕಾಗತ್ತಾ? 10 ದಿವಸ ನನ್ನ ಜೊತೆ ಸುತ್ತಾಡ್ಕೊಂಡ್ರು ತನ್ನ ಪಡೆಗೆ ತಾನೇ ಬರುತ್ತೆ. ಅಣ್ಣ, ನನ್ಗೆ ಈ ವ್ಯವಸಾಯ ಮಾಡೋದಕ್ಕೆ ಮನಸ್ಸಿಲ್ಲ. ಈ ಕೆಲಸ ಸಿಗೋದ ಸುಲಭ ಅಲ್ಲ, ತುಂಬಾ ಕಷ್ಟ. ನೋಡು ಶ್ರೀಧರ, ಈ ಸರ್ಕಾರಿ ಕೆಲಸ ಅನ್ನೋದು ಒಬ್ರು ಕೈಕಾಲು ಹಿಡಿಯೋ ತಾಪೇದಾರಿ ಅಥವಾ ಇನ್ನೊಬ್ಬರನ್ನ ಜಬರ್ದಸ್ತ್ ಮಾಡೋ ಅಧಿಕಾರ. ನಮ್ಮ ಕೈಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ಅದು ಈ ಭೂತಾಯಿನ ನಂಬುದವರು ಮಾತ್ರ ಸಾಧ್ಯ. ನನ್ ಮಾತು ಕೇಳು, ಈ ನಿನ್ನ ಕೆಲಸದ ಚಪಲೆಲ್ಲ ಬಿಟ್ಬಿಡು. ಈ ತಾಯಿನ ನಂಬ್ಕೋ. ಇವಳು ನಂಬುದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ.